जय श्री राम। योगेन चित्तस्य पदेन वाचा मालं शरीरस्य च वैद्यकेन योपाकरोत्तं प्रवरं मुनीनां पतञ्जलिं प्राञ्जलिरानतोऽस्मि। जय गुरुदेव, जय श्रीराम। ಸೊ ಮೊದಲು ಎತ್ಕೊಂತಾನೆ ಲೂಸೆನಿಂಗ್ ಇವುಗಳನ್ನ ಮಾಡೋಣ. Breathe in, breath out, breathe in, breath out, breathe in, breath out. ಗಿರಿ, ನನ್ ಸ್ಕ್ರೀನ್ ದೊಡ್ಡದಾಗ್ಬೇಕಾದ್ರೆ ಆಗೋದಿಲ್ವಾ? 4 ಜನ ಬಂದ್ಮೇಲೆ ಆಗೋದು, ಇನ್ನಿಬ್ಬರು ಬಂದ್ರೆ ಇನ್ನೊಬ್ಬರು ಬಂದ್ರೆ ಆಗುತ್ತೆ. ಆಗ್ಲಿ. ಓಕೆ ಓಕೆ. ಕೆಲವು ಕಡೆ ಆಗ್ತಾ ಇತ್ತು, ಅಮೆರಿಕಾದಲ್ಲಿ ನಾನು ಮಾಡ್ತಾ ಇದ್ದೆ, ಅಲ್ಲಿ ನಾವು ಏನ್ ಕತೆ ಗೊತ್ತಿಲ್ಲ. ಓಕೆ, ನೆಕ್ಸ್ಟ್. ಬ್ಯಾಕ್ಗ್ರೌಂಡ್ ತೆಗೆದ್ಬಿಡಿ. ಏನಂದ್ರಿ? ಬ್ಯಾಕ್ಗ್ರೌಂಡ್ ಇದೆ, ಬ್ಯಾಕ್ಗ್ರೌಂಡ್ ತೆಗಿಬೇಕು ನೋಡಿ. ಓ ಹೌದಾ, ಕರೆಕ್ಟ್. ಆಮೇಲೆ ಗಿರಿ, ನಿಮ್ಮದ್ ಕೇಳ್ತಾ ಇದ್ದಾರೆ, ನೀವು ಚೆನ್ನಾಗಿ ಮಾಡಿರೋದು, ನಿಮ್ದು ತುಂಬಾ ಡಿಮ್ಯಾಂಡ್ ಇದೆ ಸರ್. ನಿಮ್ಗೆ ಯೂಟ್ಯೂಬ್ ನಲ್ಲೆಲ್ಲ ನಿಮ್ಮದ್ ಬರ್ತಾ ಇದೆ, ಗಿರಿ ಅವ್ರು ರೆಕಾರ್ಡ್ ಮಾಡಿರೋದು ಬರ್ತಾ ಇಲ್ಲ ಅಂತಂದ್ರು. ಅಯ್ಯೋ ಹೌದಲ್ವಾ, ಹಾಕೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೋಸ್ಕರ ನೀವು ಯಾವ್ದು ಚೆನ್ನಾಗಿರೋದು ರೆಕಾರ್ಡ್ ಮಾಡ್ತಾರೋ ನೀವು ಅದನ್ನೊಂದು ನನಗೆ ರೆಕಾರ್ಡ್ ಮಾಡ್ಬಿಟ್ಟು ಹೇಳಿದ್ರೆ ನಾನು ಅದನ್ನ ಯೂಟ್ಯೂಬ್ಗೆ ಕಳಿಸ್ತೀನಿ ಮಗ. ಸರಿ ಸರಿ ಚಿಕ್ಕಪ್ಪ. ಓಕೆ, ಇವಾಗ ಬರುತ್ತೆ ನೋಡಿ, ಆರಾಮಾಗಿ ಬರುತ್ತೆ. ಓಕೆ, ಸೊ ಇವಾಗ ಮಂಡಿಗೆ ಫ್ರಂಟ್ ಅಂಡ್ ಬ್ಯಾಕ್, rotation clockwise, anti-clockwise, legs apart, ಹೀಗೂ ಮಾಡ್ಬೋದು. ನೆಕ್ಸ್ಟ್, okay, for the hip joint, legs apart, fix your body, rotate in a clockwise, reverse, ಓಕೆ. ಈಗ ಫಾರ್ವರ್ಡ್ ಅಂಡ್ ಬ್ಯಾಕ್ವರ್ಡ್ ಬೆಂಡಿಂಗ್. ಇಂತಕ್ಕೋಗಿ ಆದಷ್ಟು ರಿಲ್ಯಾಕ್ಸ್. ಉಸಿರಾಟ ಜೋರಾಗಿರುತ್ತೆ. ಅದೇ ಟೈಮ್ನಲ್ಲಿ ಸುಲಭವಾಗಿರೋದು ನೆಕ್ ಎಕ್ಸರ್ಸೈಸ್. ಹಿಂದೆ ಮುಂದೆ, ಮೇಲಕ್ಕೆ ಕೆಳಕ್ಕೆ.
Okay. Legs apart, side bending. ನಮಗೆ ಗೊತ್ತಾಗುತ್ತೆ 4 ಸಲ ಮಾಡಿ ಕೊನೆಗೆ 5ನೇ ಸಲ 6ನೇ ಸಲ ಮಾಡೋ ಅಷ್ಟೊತ್ತಿಗೆ ನಮ್ಮ ದೇಹ ಫ್ಲೆಕ್ಸಿಬಿಲಿಟಿ ಸ್ವಲ್ಪ ಬೆಂಡ್ ಆಗ್ತಾ ಇರೋದು ಗೊತ್ತಾಗುತ್ತೆ. ಪ್ರತಿದಿನ ಇಷ್ಟು ಮಾಡಿದ್ರೆ ಜಾಯಿಂಟ್ಸ್ ನಲ್ಲಿ ಲೂಬ್ರಿಕೇಶನ್, ಆಯಿಲ್ ಸೆಕ್ರೇಷನ್, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ, ಆಕ್ಸಿಜನೇಷನ್ ಚೆನ್ನಾಗಿ ಬರುತ್ತೆ, ಅಲ್ಲಿಗೆಲ್ಲ ಕ್ಯಾಲ್ಸಿಯಮ್ಮು ಎಲ್ಲ ಸಪ್ಲೈ ಆಗುತ್ತೆ. ಆವಾಗ ಅವು ತುಂಬಾ ಹೆಲ್ತಿ ಆಗಿರುತ್ತೆ, ಆರೋಗ್ಯವಾಗಿರುತ್ತೆ. ಓಕೆ, ಹಾಗೆ okay, legs apart, stretch your hands, twist. ಕಾಲು ಎತ್ತಬಾರ್ದು, ಕಾಲು ಹಾಗೇ ಇರಬೇಕು. ನನ್ನ ಕಾಲು ನೋಡ್ತಾ ಇರಿ, ಇದು ಕರೆಕ್ಟ್ ಮೆಥಡ್. ನೋಡಿ, ಸೊಂಟದಿಂದ ಮೇಲ್ಭಾಗ ಪೂರ್ತಿ ಟ್ವಿಸ್ಟ್ ಆಗ್ಬೇಕು. ಸೊಂಟದ ಕೀಲು ಮತ್ತೆ ಹೊಟ್ಟೆ ಭಾಗ, ಎದೆ ಭಾಗ, ಕತ್ತು, ತಲೆ, ಕಣ್ಣು, ಇಷ್ಟು ಮತ್ತೆ ಕೈಯಲ್ಲಿ ಫೋರ್ಸ್ ಆಗಿ ತಿರುಗಿಸ್ತೀರಲ್ವಾ, ಆ ಒಂದು ಬಲದಿಂದ ಆ ದೇಹಕ್ಕೆ ಇನ್ನೂ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಬರುತ್ತೆ, ಇನ್ನೂ ಜಾಸ್ತಿ ತಿರ್ಗ್ಸೋದಕ್ಕೆ ಸಹಾಯ ಆಗುತ್ತೆ. ನಾನೆಲ್ಲ ಸಿಂಪಲ್ ಆಗಿರೋ ತೋರಿಸ್ತೀನಿ, ಇಷ್ಟೇ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ತಪ್ಪು ಮಾಡೋದು ಹೇಗೆ, ಇಲ್ಲಿವರೆಗೂ ನಾನು ಕರೆಕ್ಟ್ ಮಾಡಿದ್ದೀನಿ, ತಪ್ಪು ಮಾಡೋದು ಹೇಗೆ ನೋಡ್ಕೊಳ್ಳಿ. ಯಾರು ಮಾಡಕ್ ಹೋಗ್ಬೇಡಿ, ನಾನು ತಪ್ಪು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಾಡೋವಾಗ ಏನ್ ಮಾಡ್ತಾರೆ, ಕಾಲ್ ಕರೆಕ್ಟ್ ಆಗಿ ಇಟ್ಕೊಂಡಿರ್ತಾರೆ, ಫಿಕ್ಸ್ ಮಾಡಿರ್ತಾರೆ. ನೋಡ್ರಿ, ಹಂಗೆ ನೋಡಿ, ನಾನು ಬಲಗಾಲ್ ನೋಡ್ತಾ ಇರಿ. ತಿರುಗಿಸೋವಾಗ ಅವರು ಹಿಂಗೆ ತಿರುಗಿಸಿದ ತಕ್ಷಣ ಅವ್ರೇನ್ ಮಾಡ್ತಾರೆ, ನನ್ನ ಕಾಲ್ ನೋಡಿ ಹಂಗೆ ಎತ್ತುತ್ತಾರೆ. ಅವರು ಎತ್ತಿದ ತಕ್ಷಣ ಏನಾಗುತ್ತೆ ಅಂದ್ರೆ ತುಂಬಾ ಹಿಂದೆ ತಿರುಗಬಹುದು. ಈ ಕಡೆ ಬಲಗಡೆ ಬಂದಾಗ ಈ ಕಡೆ ಇನ್ನೊಂದು ಕೈ, ಇನ್ನೊಂದು ಕಾಲ್ ನೋಡಿ, ನನ್ನ ಕಾಲ್ ನೋಡಿ, ಇದು ರಾಂಗ್ ಪೊಸಿಷನ್. ಹಿಂಗೆ ಎತ್ತಬಾರ್ದು. ಅಫ್ಕೋರ್ಸ್ ಎಕ್ಸರ್ಸೈಸ್ ಆಗುತ್ತೆ, ಬಟ್ ನಮ್ಮ ಇಂಟೆನ್ಷನ್ನು ಏನ್ ಎಕ್ಸರ್ಸೈಸ್ ಕೊಡ್ತೀವೋ ಅದು ಮಾತ್ರ ಆಕ್ಟಿವ್ ಆಗಿರ್ಬೇಕು, ಮಿಕ್ಕಿರೋದೆಲ್ಲ ಪ್ಯಾಸಿವ್ ಆಗಿರ್ಬೇಕು. ಈಗ ನೋಡ್ರಿ, ಇದರಲ್ಲಿ ನಾವು ಮಾಡೋದು ಕರೆಕ್ಟ್ ಆಗಿ ಮಾಡೋದು ನೋಡಿ, ಈ ಜಾಯಿಂಟ್ ಇಲ್ಲಿಂದ ಕೆಳಗಡೆ ಫಿಕ್ಸ್ ಆಗಿರ್ಬೇಕು, ಕಿಂಚಿತ್ ಅಲ್ಲಾಡಬಾರ್ದು, ಬರೀ ಇದು ಮಾತ್ರ ಮೂವ್ ಆಗ್ಬೇಕು ಮೇಲಕ್ಕೆ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಇದು ಕರೆಕ್ಟ್ ಮೆಥಡ್. ಇನ್ನು ಸ್ವಲ್ಪ ಗಮನಿಸ್ಕೊಳ್ಳಿ. ಓಕೆ, ಬೇಕಾದಷ್ಟು. ಹಾಗೆ ಕತ್ ಎಕ್ಸರ್ಸೈಸ್. ಓಕೆ, ನೆಕ್ಸ್ಟ್ ಶೋಲ್ಡರ್ಸ್. ರಿವರ್ಸ್. ಎರಡು ಕೈನಲ್ಲೂ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು. ಓಕೆ, ನೆಕ್ಸ್ಟ್ ಎಲ್ಬೋಸ್. ನೆಕ್ಸ್ಟ್ ವ್ರಿಸ್ಟ್, ಆದಿ ಮುದ್ರೆ, ಕೆಳಕ್ಕೆ ಮೇಲಕ್ಕೆ ಹೀಗೂ ಮಾಡ್ಬೋದು, ಇಲ್ಲ ಹತ್ರ ಇಟ್ಕೊಂಡ್ರೆ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಕೈ ನೇರ ಇರಬೇಕು, ಕೈ ಮಡಿಸಬಾರ್ದು. ಕೈ ಕೆಳಗೆ ಹೀಗಿಟ್ಕೊಂಡು ಮಾಡ್ತಾರೆ, ಶೋಲ್ಡರ್ಸ್ ಕಷ್ಟ ಆಗಲ್ಲ, ಎಲ್ಬೋಸ್ ಆಗಲ್ಲ. ಹಿಂಗೆ ನೇರವಾಗಿರ್ಬೇಕು, ಕೈ ಚಾಚಿದ್ರೇನೆ ಎಕ್ಸರ್ಸೈಸ್ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಸೈಡ್ ರೊಟೇಷನ್. ರಿವರ್ಸ್.
ಈಗ ಫಾರ್ ಈಚ್ ಫಿಂಗರ್ ನೆಟ್ಗೆ ತೆಗೆಯೋದು. Okay. Next, hunchback. Okay. ಈಗ neck rotation. Legs apart, fix your body, rotate your head clockwise. Anti-clockwise. ಯಾರು ತಲೆ ಬರುತ್ತೋ ನಿಲ್ಸ್ಕೊಂಡ್ಬಿಡಿ, ಕಣ್ ತೆಕ್ಕೊಂಡು ಮಾಡಿ. ನೀವು ನಮ್ಗೆ ಅಭ್ಯಾಸ ಆಗೋವರೆಗೂ ಕಣ್ ತೆಕ್ಕೊಂಡು ಮಾಡಬೇಕು. ಓಕೆ. ನೆಕ್ಸ್ಟ್ ಹೈ ಎಕ್ಸರ್ಸೈಸ್, ಅಪ್ ಅಂಡ್ ಡೌನ್, ಮೇಲೆ ಕೆಳಗೆ. ಓಕೆ. ತಲೆ ಸ್ಥಿರವಾಗಿಡಿ. ಆದಷ್ಟು ಮೇಲೆ ಆಕಾಶ, ಆದಷ್ಟು ಭೂಮಿ, ನೆಲ. ಈಗ ಎಡ, ರೈಟ್ ಅಂಡ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್, ರೈಟ್ ಲೆಫ್ಟ್. ಈಗ ರೊಟೇಷನ್, ಡೌನ್, ಲೆಫ್ಟ್, ಅಪ್, ರೈಟ್, ಡೌನ್, ಲೆಫ್ಟ್, ಅಪ್, ರೈಟ್, ಡೌನ್, ಲೆಫ್ಟ್, ಅಪ್, ರೈಟ್, ಡೌನ್. ಈಗ ರಿವರ್ಸ್, ರೈಟ್, ಅಪ್, ಲೆಫ್ಟ್, ಡೌನ್, ರೈಟ್, ಅಪ್, ಲೆಫ್ಟ್, ಡೌನ್. ನೀವೇ ಮಾಡಿ. ತಲೆ ಕಿಂಚಿತ್ ತಲ್ಲಾಡಬಾರ್ದು. ಹಾರ್ಟ್ ಫಾರ್ಮೆಂಟೇಷನ್ ಟು ದಿ ಐಸ್. ಕೈಗಳು ಚೆನ್ನಾಗಿ ಉಜ್ಜಿ, ಶಾಖ ಬರಬೇಕು. ಕಪ್ ಶೇಪ್ ಮಾಡಿ, ಕಣ್ಣುಗಳು ಗುಡ್ಡಗಳ ಮೇಲೆ ಸುಲಭವಾಗಿ ಇಟ್ಕೊಳ್ಳಿ. ಓಕೆ. ಜನರಲ್ ಆಗಿ ನಾವು ಬೆಳಿಗ್ಗೆ ಹೊತ್ತು యోగ క్లాస్ ಮಾಡ್ತೀವಿ. తెల్లవారు పొద్దు మనము యోగా క్లాస్ చేసేదాన్ని ఇంకా మనకి ఫ్లెక్సిబిలిటీ ఉండాలి. దానికోసము ఈ లూజనింగ్, శిథిలీకరణ వ్యాయామ, ఫ్రీ హ్యాండ్ ఎక్సర్సైజ్ మనం చేయాల్సిందేది. ఓకే. నెక్స్ట్ క్లాప్స్ మీకంత గుర్తుంది, దాన్ని చేర్చుకొని చేయండి. ఇప్పుడు నెక్స్ట్ మరి 13 minutes అయింది, అది 10 minutes లో ముగించాలా. ఓకే. నెక్స్ట్ వి విల్ గో టు సూర్య నమస్కార్. ఓం హిరణ్మహేన పాత్రేణ సత్యస్యాపి హితం ముఖం తత్వం పోషణ అపావరణో సత్యధర్మాయ దృష్టయే. ఓం శాం మిత్రాయ నమః. నమస్కారాసన. Join your feet together. Stand erect, Tadasana. Press your hands. Now, breathe in and go. Go back as much as you can. Padahastasana. Bend from the waist. ಇವಾಗ ನೋಡ್ರಿ, ಎಲ್ಲ ಕರೆಕ್ಟ್ ಆಗಿ ಮಾಡೋದು ಕಲ್ತ್ಕೋಬೇಕು. ಇವಾಗ waist in the how to bend from the waist, and I will show you correct method. So you are here. Now how to bend? This is correct method. Come like this. See, I am stretching my body from the waist. Then I go down. Now I can reach floor. So wrong method I will show you. So this is correct method. How we do wrong method? Wrong method, nothing to worry. Even if we do, nothing will happen. But the body stretch may not be the correct one. Now you see,
So my body is here. I will bend like this. Simply I will bend. Generally how we bend? Like this. If I bend like this, my body may not reach ground. So in the first method, correct method, when I am back, I will bend from the waist. I will stretch my body. Now, see my hands. I can come here. Yadapada Prasanasana. Left leg should go back. Right leg, fold the right leg completely and try to look at the sky. Dvipada Prasanasana. Stretch the other leg. Body should be 45 degrees. Bhudarasana. Wherever you are, don't change your legs and hands. Try to touch your heels to the ground. Try to look at the lower abdomen, and your neck exercise will be very nice. Then try to touch your head to the ground as much as you can. And hands should be straight. Now, Sastanga Pranipadasana. Knees should be the ground. Go back and stretch your body here again. Try to touch your forehead to the ground. Hands straight. Now, chest and chin should be on the ground. All the 8 parts touching the ground. This is we call it as Sastanga Padasana. Now, Bhujangasana. Pointed toes. This is pointed toes. My legs was here. So this is pointed toes. Now, Bhujangasana, snake posture. Stretch, try to look at the sky. Again, Bhudarasana, repetition. Yadapada Prasanasana. Same left leg should come forward. Try to look at the sky. Padahastas. Urdhvasana. Go back. Namaskara. Namaste. Now, relax your body. Close your eyes. Now, 2 deep breath in and breath out. So, this is very, very important. This is, we are dealing the psychosomatic elements. Because the seed is in the brain. When you give contraction followed by relaxation, then the seed, the tension, hotekichu, it can be removed. Now take 2 deep breaths and breath out. Breathe in and breath out. Okay. Now again, second one. Om, and all the mantras will quieten your mind, calm down your mind. No other exercise comes with the mantra. When you chant the mantra, whether it may be Omkar or bhajans or whatever may be, here Surya Namaskar. And here also all mantras are there. Start with, we do with the prayer, and always there are some mantras. When you chant the mantras with bhavana, then it gives a lot of good benefit at the mental level. We discussed about the theory. Our seeds are in the Manomaya Kosha, mind, or behind Vijnanamaya Kosha, the intellectual sheet. These 2 things we have to tackle. That's important. Okay. Now, second one. Om Hrim Ravaye Namaha. Now, what we have to do? We have to remember the rising or setting sun. Now, again, Namaskarasana. These things are common. Go back as much as you can. Then again, Padahastasana. Bend from the waist. Relax your head. Knees should be straight as much as.
and stretch your right leg. Balapada Prasanasana. Stretch your right leg. Now fold your left leg. Try to look at the sky. Dvipada Prasanasana. Stretch the other leg. Now your body should be straight 45 degrees. Bhudarasana. Try to touch your heels to the ground and look at the lower abdomen. Try to look at the lower abdomen and try to touch your head to the ground. Sastanga Pranipadasana. Bhujangasana, snake posture. Again Bhudarasana. Balapada Prasanasana, right leg. Try to look at the sky. Padahastasana. Urdhvasana, go back. Namaskaras. Samasthiti. Close your eyes. Deep breathe in and breathe out. Relax yourself. Now, let us do some remaining two. Om Hrom Suryaya Namaha. Namaskara Urdhvasana. Padahastasana. Yarapada Prasana. Left leg. Dvipada. Stretch other leg. 45 degrees. Bhudarasana. Try to touch your heels to the ground. Sastanga. Bhujangasana, snake posture. Again, Bhudarasana. Yadapada Prasanasana. Adhastasana. Urdhvasana. Go back. Namaskar. Samasthiti. Close your eyes. Relax yourself with a deep breathe in and breathe out. Last one. Om Hraim Bhanave Namaha. Namaskarasana. Urdhvasana. Padahastasana. Bend from the waist. Balapada Prasanasana. Right leg. Dvipada. Bhudarasana. Sastanga Pranipadasana. Bhujangasana. Again Bhudarasana. Balapada Prasanasana. Padahastasana. Urdhvasana. Go back. Namaskar. Samasthiti. Close your eyes. Take deep breath. Breathe in and breathe out. See how I am sweating? So, close your eyes and deep breathe in and breathe out. Okay. Now, and generally, these yoga asanas we do in every posture, 5 counts, then we will increase to 10 counts, then slowly we will increase to 1 minute, 2 minutes, 3 minutes.
You increase your duration in the final posture. It is really good. Start with it is not possible. So that's why we give 5 counts. And in our regular routine yoga class, in all postures, 1 minute compulsory. They should stay. Of course, for the newcomers, there may be a little bit difficult. So once they get this practice, as much as you are going to stay there, your body get more benefit. Okay. ಅವನವ್ರೆ So, ಅವನವ್ರೆ hello, ಹೇಳಿ. ಈಗ ಸೂರ್ಯ ನಮಸ್ಕಾರ ನೀವು ಹಾ. ನಮ್ಗೆಲ್ಲ ಕೊಡ್ತಾ ಇದ್ರೆ ಕರೆಕ್ಟಾಗಿ ಕಲಿತಾ ಇದೀವಿ. ಹಾ, ನೀವು ರೆಗ್ಯುಲರ್ ಆಗಿ ಕರೆಕ್ಟಾಗಿ ಮಾಡ್ತಿರಲ್ಲ, ಅದೊಂದ್ಸರಿ ಮಾಡಿ ತೋರಿಸಿ. ಸೂರ್ಯ ನಮಸ್ಕಾರನಾ? ನಮ್ಗೆ ಎಕ್ಸ್ಪ್ಲನೇಷನ್ ಬೇಡ, ನೀವು ಮಾಡ್ತಿರಲ್ಲ ಅದೊಂದ್ಸರಿ ಮಾಡಿ ನೋಡ್ಕೊಡಿ. ನೋಡಿ ನೋಡಿ, ನಾನು ನಿಧಾನವಾಗಿ ಮಾಡ್ತೀನಿ, ಬಟ್ ನೀವು ಚೆನ್ನಾಗಿ ಗಮನಿಸಿ. ಓಕೆ. ಓಂ ರಹ ಭೂಷಣೇ ನಮಃ. ಊರ್ಧ್ವಾಸನ. ಆದಷ್ಟು ನಿಧಾನವಾಗಿ ಹೋಗ್ಬೇಕು. ಪಾದಹಸ್ತಾಸನ. ಜಸ್ಟ್ ಅಬ್ಸರ್ವ್ ದಿ ಬೇಸ್ ರೀಜನ್. ಎಡಪಾದ ಪ್ರಸರಣಾಸನ. ದ್ವಿಪಾದ ಪ್ರಸರಣಾಸನ. ಭೂಧರಾಸನ. ಸಾಷ್ಟಾಂಗ ಪ್ರಣಿಪಾದಾಸನ. ಭುಜಂಗಾಸನ. ಇದಕ್ಕಿನ ಒಂದು ಜನಕ್ಕುಂಟು. Again Bhudarasana. ಎಡಪಾದ ಪ್ರಸರಣಾಸನ. ಪಾದಹಸ್ತಾಸನ. ಊರ್ಧ್ವಾಸನ. ನಮಸ್ಕಾರಾಸನ. ಸಮಸ್ಥಿತಿ. So this is complete. Generally, there are 2 methods are there. Any asana. Okay, thanks. Okay. You can do brisk exercise. And now what I demonstrated is slow method. Always slow method is the good. You know why? First start with, we give brisk exercise. Just I will show you brisk exercise, how we do Surya Namaskar. Initially we have to give brisk exercise. Those who are mentally tensed, they are hesitated, they are in depression. Now they are not getting sleep or anything. That time, not like this. How they do? They should do. They should do like this. This we call it as aerobic Surya Namaskar. Aerobic. Namaskarasana, Urdhvasana, Padahastasana, Edapada Prasanasana, Dvipada Prasanasana, Bhudarasana, Sastanga Pranipadasana, Bhujangasana, again Bhudarasana, Edapada Prasanasana, Padahastasana, Urdhvasana. Yes, we do like this. This we call it as aerobic. Here you sweat a lot.
But our intention is to deal with psychosomatic disease, sugar compound, blood pressure, everything. ನಮ್ಮಲ್ಲಿ ಒಂದು ಗಾದೆ ಹೇಳ್ತೀವಿ, ಕಾಯಿಲೆಗಳು ಹೇಗೆ ಬರುತ್ತೆ ಅನ್ನೋದಕ್ಕೆ ಮೊನ್ನೆ ನಾನು ಹೇಳಿದ್ದೀನಿ. ಜಸ್ಟ್ ಇವಾಗ ವೆರಿ ಇಂಪಾರ್ಟೆಂಟ್. ಯಾಕೆ ನಿಧಾನವಾಗಿ ಮಾಡಬೇಕು, ಮತ್ತೆ ಆ 1 ನಿಮಿಷ ಯಾಕೆ ಇರಬೇಕು? ಒಂದು ಹೊಟ್ಟೆ ಕಿಚ್ಚು ನೋಡ್ರಿ ಎಷ್ಟು ಚೆನ್ನಾಗಿದೆ. ಯಾರ ಮೇಲೂ ನಾವು ಹೊಟ್ಟೆ ಕಿಚ್ಚು ಪಡ್ತೀವಿ. ಹೊಟ್ಟೆ ಕಿಚ್ಚು, ಹೊಟ್ಟೆ ಎಲ್ಲಿರುತ್ತೆ? ಕೆಳಗಡೆ ಇರುತ್ತೆ. ಕಿಚ್ಚು ಎಲ್ಲಿ ಪಡ್ತೀನಿ? ತಲೆಗೆ. ಎರಡಕ್ಕೂ ಕನೆಕ್ಷನ್ ನೋಡಿ. ನಾನು ಯಾರ ಮೇಲಾದ್ರೂ ಹೊಟ್ಟೆ ಕಿಚ್ಚು ಪಟ್ರೆ ನನಗೆ ಗ್ಯಾಸ್ಟ್ರಿಕ್ ಬರುತ್ತೆ. ಹೇಗಿದೆ ನೋಡ್ರಿ. ನಮ್ಮ ಋಷಿ ಮುನಿಗಳು ಇಟ್ಟಂತ ಹೆಸರು. ಪ್ರತಿಯೊಂದಕ್ಕೂ ಈ ಮನಸ್ಸು ಕಾರಣವಾಗಿರುತ್ತೆ. ನೀವು ಈ ಮನಸ್ಸನ್ನ ಚೆನ್ನಾಗಿ ಇಟ್ಕೊಂಡ್ರಿ, ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು, ಯಾವಾಗ್ಲೂ ಒಳ್ಳೆ ಗುಣಗಳನ್ನ ಡೆವಲಪ್ ಮಾಡ್ಕೋಬೇಕು. ಎಲ್ರಿಗೂ ಪ್ರೀತಿ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ, ದಯೆ, ಮೈತ್ರಿ, ಯಾರು ನೋಡಿದ್ರು ಕರುಣೆ ಉಗ್ತಾ ಇರ್ಬೇಕು, ಲವ್ ಉಗ್ತಾ ಇರ್ಬೇಕು, ಪ್ರೀತಿ ಉಗ್ತಾ ಇರ್ಬೇಕು. ಇದಿತ್ತು ಅಂತಂದ್ರೆ ಕಾಯಿಲೆಗಳು ಯಾಕೆ ಬರುತ್ತೆ ಹೇಳ್ರಿ? ಬರುವುದಿಲ್ಲ. ಅದಕ್ಕೆ ನಾವು ಇವುಗಳನ್ನ ತಿಳ್ಕೋಬೇಕು ಅಂತಂದ್ರೆ ವಿ ಶುಡ್ ಸಿ ರಾಮಾಯಣ, ಮಹಾಭಾರತದಲ್ಲಿ ಏನಾಗುತ್ತೆ. ದುರ್ಯೋಧನಾದಿಗಳು ಕೆಟ್ಟವರು. ದುರ್ಯೋಧನ್ ಇದ್ದಿದ್ದು ಪ್ರಾಬ್ಲಮ್ ಅಂದ್ರೆ ಹೊಟ್ಟೆ ಕಿಚ್ಚು. ಯಾರ ಮೇಲೆ? ಪಂಚಪಾಂಡವರ ಮೇಲೆ, ಭೀಮನ ಮೇಲೆ. ಏನಾಯ್ತು ಕೊನೆಗೆ? ಅವನು ನಷ್ಟ ಆದ. ಅವನ ಫ್ರೆಂಡ್ಸು, ಅವನ ಅಣ್ಣ ತಮ್ಮಂದ್ರು, ಅವನ್ ಸಹಾಯ ಮಾಡೋಕ್ ಬಂದವರು ಎಲ್ಲರೂ ನಷ್ಟ ಆದರು. ಅದಕ್ಕೋಸ್ಕರನೇ ನಾವು ಯಾವತ್ತೂ ಮನಸ್ಸನ್ನ ಚೆನ್ನಾಗಿಟ್ಕೋಬೇಕು, ಲವಲವಿಕೆಯಿಂದ ಇರ್ಬೇಕು ಯಾವಾಗ್ಲೂ. ಏನ್ ಬೇಕಾದ್ರೂ ಆಗ್ಬಿಡ್ಲಿ. ಅದಕ್ಕೆ ಹೇಳೋದು ಮ್ಯೂಸಿಕ್ ಮೇಕ್ಸ್ ಯು ಹ್ಯಾಪಿ. ಯಾವಾಗ್ಲೂ ಹಾಡ್ತಾ ಇರಿ, ಕುಣಿತಾ ಇರ್ರಿ, ಚಿಕ್ಕ ಮಕ್ಳಂಗಿರ್ರಿ. ಚಿಕ್ಕ ಮಕ್ಳಿಗೆ ಯಾಕೆ ಗೊತ್ತಾ ಕಾಯಿಲೆ ಬರೋಲ್ಲ? ಅವ್ರಿಗೆ ಯಾವಾಗ್ಲೂ ಖುಷಿಯಾಗಿರ್ತಾರೆ. ಅವ್ರಿಗೆ ಏನಿರುತ್ತೆ ಟೆನ್ಷನ್. ನಾವು ಹಾಗಿರ್ಬೇಕು, ಮಕ್ಕಳ ಹಾಗಿರ್ಬೇಕು, ಕುಣಿಬೇಕು, ಜಿಣಿಬೇಕು, ಮತ್ತೆ ಲೈಫ್ ನ ಈಸಿಯಾಗಿ ತಗೋಬೇಕು. ಸೊ ಇದಪ್ಪ ಇದು ಕ್ಲೂ ಆಕ್ಚುಲಿ. ನಾವು ವಿ ವಿಲ್ ಗೋ ಟು ಸಮ್ ಅದರ್ ಥಿಂಗ್. ಯಾರಿಗೇನಾದ್ರೂ ಪ್ರಶ್ನೆ ಬಂದ್ರೆ ದಯವಿಟ್ಟು ಕೇಳಿ. ಸೊ ಎಲ್ಲ ರಿಪಿಟೇಷನ್ ಇರುತ್ತೆ. ನಾನು ನಿಮ್ಗೆ ಎಕ್ಸ್ಟ್ರಾ ಏನು ಹೇಳ್ಕೊಡಕ್ ಹೋಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಸುಮ್ಮನೆ ಜಾಸ್ತಿ ಫೀಡ್ ಮಾಡೋದ್ರಿಂದ ಉಪಯೋಗ ಇಲ್ಲ. ಕಡಿಮೆ ಎಕ್ಸರ್ಸೈಸ್ ಪರ್ಫೆಕ್ಟ್ ಆಗಿ ಮಾಡೋದು ಕಲ್ತ್ಕೊಳ್ಳಿ, ಬೇಕಾದಷ್ಟಾಯ್ತು. ಆಮೇಲೆ ನೀವು ಫರ್ದರ್ ಬರ್ತಾ ಇದ್ರೆ ಅದಕ್ಕೆ ನಾವು ಆಮೇಲೆ ಹೇಗೆ ಮಾಡ್ಬೇಕು, ಕಷ್ಟವಾಗಿರೋದು ಯಾವುದು ಇವೆಲ್ಲ ತೋರಿಸ್ತೀವಿ. ಬಟ್ ಜನರಲ್ ಆಗಿ ನೀವು ಇಷ್ಟು ಮಾಡಿದ್ರೆ ನಮ್ಮ ರೋಟೀನ್ ಲೈಫ್ಗೆ ಪ್ರತಿಯೊಬ್ಬರಿಗೂ ಬೇಕಾದಷ್ಟಾಯ್ತು. ನೆಕ್ಸ್ಟ್ ಈಗಪ್ಪ ಭೂದರಾಸನ, ಶ್ವಾನಾಸನ ಎರಡು ಒಂದೇನಾ? ಭೂದರಾಸನ ಆಮೇಲೆ ಅಧೋಮುಖ ಶ್ವಾನಾಸನ ಎರಡು ಬಂದ್ರೆ ಅಲ್ಲಿ ರಿಪಿಟೇಷನ್ ಅಷ್ಟೇ. ಚಿಕ್ಕಪ್ಪ, ಭೂದರಾಸನ ಬೇರೆ ಇದೆ, ಬಟ್ ನೀವು ಅದನ್ನ ಕರಿತೀರಾ ಅಂತ ಕಾಣುತ್ತೆ. ಭೂದರಾಸನ ಅದನ್ನ ನೀವು ಇದು ಅಧೋಮುಖ ಶ್ವಾನಾಸನ ಮಾಡ್ತೀರಲ್ಲ, ಹೌದು. ನೀವು ಭೂದರಾಸನ ಮಾಡ್ತಿರೋದು ಅದನ್ನ ಅಧೋಮುಖ ಶ್ವಾನಾಸನ ಅಂತ ಕರೆಯೋದು. ಭೂದರಾಸನ ಒಂದ್ಸರಿ ತೋರ್ಸ್ಲಾ? ತೋರಿಸಿ. ಇನ್ನೊಂದು ಏನಾಗುತ್ತೆ ಅಂದ್ರೆ ಅದೇ ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರೆ ಅದನ್ನ. ಒಂದೊಂದ್ ಕಡೆ ಒಂದೊಂದ್ ತರ ಕರೀತಾರೆ. ಹೌದೌದು. ಇನ್ನೊಂದು ಈ ಸ್ಕೂಲ್ಗಳಲ್ಲಿ ಒಬ್ಬೊಬ್ರು ಒಂದೊಂದ್ ತರ ಸ್ವಲ್ಪ ಚೇಂಜಸ್, ವೇರಿಯೇಷನ್ಸ್ ಇರುತ್ತೆ. ನಾವು ಅದಕ್ಕೆ ಅಷ್ಟು ತಲೆ ಹಚ್ಕೋಬೇಕಾಗಿಲ್ಲ. ನೀವ್ ಯಾವ್ದು ಮಾಡಿದ್ರು ಎಲ್ಲ ಎಕ್ಸರ್ಸೈಸೇ ಆಗೋದು, ಅದರಲ್ಲಿ ಏನ್ ತೊಂದರೆ ಆಗೋದಿಲ್ಲ. ಆದ್ದರಿಂದ ಒಟ್ನಲ್ಲಿ ನಮ್ ದೇಹ ಆಗ್ಬೇಕು. ತೋರ್ಸಿರ ಗಿರಿ? ತೋರ್ಸಿ ಗಿರಿ. ತೋರ್ಸಿ. ನೀವು ಪೂರ್ತಿ ಕಾಣ್ಬೇಕು ಗಿರಿ. ಗುಡ್. ಇದು ಡಿಸ್ಕಷನ್. ಅವಾಗ ಏನಾಗುತ್ತೆ, ಎಲ್ರಿಗೂ ಕಣ್ಣು ಓಪನ್ ಅಪ್ ಆಗತ್ತೆ. ನೀವಿನ್ನೂ ಪೂರ್ತಿ ಕಾಣಿಸ್ತಾ ಇಲ್ಲ ಗಿರಿ. ತಾಳಿ ನಂದು ನಾನು ಸ್ಕ್ರೀನ್ ತೆಗೆದಾಕ್ತೀನಿ, ಅವಾಗ ನಿಮ್ಮದು ದೊಡ್ಡದಾಗತ್ತೆ. ಓಕೆ. ಓಕೆ. ಭೂದರಾಸನ ಹೀಗೆ, ಇದು ಭೂದರಾಸನ. ಆಕೂಚಿತ ಭುಜರಾಸನ, ಅದು ಆಕೂಚಿತ ಭೂದರಾಸನ. ಕೆಳಗಡೆ ಕೂತ್ಕೊಳ್ಳೋದು ಭೂದರಾಸನ.
ಓಕೆ, ಬಟ್ ಇರ್ಲಿ, ಹೇಳಿದ್ನಲ್ಲ, ಹೆಸರುಗಳು ಹೌದು. ಡಿಫರ್ ಆಗತ್ತೆ, ಸ್ಕೂಲ್ ಟು ಸ್ಕೂಲ್ ಚೇಂಜಸ್ ಆಗತ್ತೆ, ಏನ್ ಚಿಂತನೆ ಮಾಡ್ಬೇಡಿ, ಹೆಂಗ್ ಮಾಡಿದ್ರು ಎಕ್ಸರ್ಸೈಸ್ ಆಗತ್ತೆ, ಅದೇನಿಲ್ಲ. ಬಟ್ ಗಿರಿ ಅವರೇ, ನೀವು ಹೇಳೋದು ಸ್ವಲ್ಪ ಕಷ್ಟ ಇರುತ್ತೆ, ಹೊಸಬ್ರಿಗೆ ಆಗೋದಿಲ್ಲ ಹಾಗೆ. ಅದರಿಂದ ನಾವಿಲ್ಲಿ ತುಂಬಾ ಸಿಂಪಲ್ ಆಗಿರೋದನ್ನ ತೋರ್ಸೋಣ, ಯಾಕೆಂದ್ರೆ ಇಲ್ಲಿ 60 ವರ್ಷದವ್ರ ಮೇಲಿರೋರೇ ಬರ್ತಾ ಇರೋದು. ಆದ್ರಿಂದ ಓಕೆ ಫೈನ್. ಸೊ ಇವಾಗ ನೆಕ್ಸ್ಟ್ ಹೋಗೋಣ. ನಮ್ಗೆ ಇಲ್ಲಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಎಷ್ಟು ಎಕ್ಸರ್ಸೈಸ್ ಮಾಡ್ತೀವಿ, ಹೌ ಮೆನಿ ಎಕ್ಸರ್ಸೈಸ್ ಐ ಆಮ್ ಡೂಯಿಂಗ್ ಡೈಲಿ. 101, 102 is not important. Not the number or the quantity. The quality is important. Quality. Okay. And we have to stay in each posture. As you increase from 5 counts to 10 counts, 1 minute, 2 minutes, 3 minutes, and it's really good. According to Patanjala, Yogasana is defined as, it's a Sthira Sukha Asana. It should be steady, Sthira. Sukha, you should be enjoying. But here, when we are doing, we are suffering actually. I am getting pain. I am getting pain like this. Start with, it will be there. But once you start doing asanas, you enjoy that bliss. There is a bliss in every step actually. So, Sthira Sukha Asana. This is the definition Patanjala Maharishi gives you. But according to Patanjala Maharishi, according to him, and asanas are sitting postures. Like for meditation we use Sukhasana, Padmasana, Vajrasana, Swastikasana. These are the things he called asanas. But this, because his intention is to go for the dharana, dhyana, samadhi at the end. So these things are not necessary for us. Don't worry. Okay, now we will go further. So any question, please, you ask there only. Then we have this one, Ganapati Namaskara. Okay. Catch hold of your earlobes. Ganapati Bappa Moria. Ganapati Bappa Moria. Ganapati Bappa Moria. Ganapati Bappa Moria. Jai Sri Ram. 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 You have to press, squeeze the earlobes, acupressure. Okay. So today I will give little bit explanation for this asana also, and this increases the memory power. How? So most of the people, we cannot do head down position, that we call it as Shirsasana. Instead of on the legs, we should stand on the head. So this is very difficult. Everybody can't do. For that purpose, here the same benefit will give you. You know how? Because today somebody is recording. So, okay. So this we call it as second heart, calf muscles, meena kandagalu, second heart. You can observe, when I walk, these muscles will contract. If I walk like this, you can see that your muscles will be contracted nicely. Gandhiji's exercise is brisk walk. When you walk, this works like a pump. See, our heart is here. Our heart is pumping here. All the blood will go down. Once it goes down, how we should come to upwards? How we should come? Just logic. Because there is one second heart. This we call it as calf muscles. When you walk, you work,
and you do yoga, and especially this one. There, what happening actually? Once the blood grows, it will comes up. But the God is very great, and in our blood vessels, He has given a method in the legs. All the blood vessels, they have one like this, one door in the blood vessels. With the force, the blood goes in the blood vessels to the legs. When you walk or your second heart or calf muscles contract, the blood is pushed in this blood vessels. Blood vessel will be just like a pipe, your water pipe. Okay, once it goes up, the door closes. So we call it as door. So that mechanism only in the leg vessels are there. That's why this will push the blood to the upwards and it will go to the brain. And this I am squeezing my earlobes. So again it is a acupuncture, acupressure. That's why most of our people in a Shodasha Samaskara, this is also one thing in our spiritual this thing. We prick the ears even for male or female. You know, the very important is there. We don't know. And this is acupuncture. What I am doing, why I should cross my hands here? I can hold like this. No. If I get right hand paralysis, stroke, my right hand I can't move. You know what happens? In the left side of the brain, my right hand I cannot move, but the left side of the brain, the right hand centers are in the left side of the brain. The left hand centers are in the right side of the brain. This our Rishi Munis knows very nicely. And that's why what they do, they will cross the hands and hold it here. Press it, acupressure. And you do Baski. And the brain centers in the head are activated. All your Gnanendriyas, the eyes, nose, ear, and taste, smell, and hand sensations. This we call it as Panchendriyas. These things are activated. So see how nice it is. And this should be, we will do at the time of Ganapati Puja. Why not in Lakshmi Puja? You see our Rishi Munis are so great and they have one intention. Ganapati is Vidya Ganapati. And in the school, you remember, I don't know now, nobody will give the punishment to children. This is a wrong notion. But in our school done days, when we go late, you know what was the punishment? We should hold and we should do about 10 or 15. When we don't answer, the teacher will come and squeeze your ear. It's not punishment. It's a boon. Once he does like this, your brain center is activated. You will get the answer if you are prepared. So this is the intention, and this they call it as super brain yoga. In most of the countries they have conducted. You please in the YouTube, you look for super brain yoga, you will come to know the details, and this is experimented on mentally retarded patients, the children and all. And their intelligence, grasping power, memory power, and all these things are increased. So that's why this is very good from children to aged people. Anybody can do. So this is the importance of this. Okay. Now we will go to one more. I think now it is, sorry. We will give one, of course, I won't give today relaxation. It's already relaxation is there. Now I will go to, directly I will go to one more exercise for incontinence. This is very important. And contraction, relaxation. Not with the hand. Please don't do anything with the hand. Okay.
And this bandha, moola bandha, we call it as. Okay. Now, see my abdomen. When I do that bandha means contraction. The anus. So contracted. Now I will release. Again I am doing. So this is called as moola bandha, that lock at the anus. So this is very good for females, males, and urine uncontrolled, and for the uterus prolapse, menstrual disorders. All these problems are tackled with this. Okay. Okay. So next, today I will show you one more this thing. This is Sadguru says that for Corona this is very important. But anyhow we are doing, he calls with some other name, and I call this, already we are doing every day. This is dog breathing, Shwana Pranayama. This one. Better I will sit here and you can see this one. But if you sit in the ground and do very good, and here straight, then this dog breathing, you have to open your mouth and protrude your tongue as much as you can. Then you do the flapping action with the stomach. You have seen the dog, how it breathes like this. Everybody should be ready. Then we will do it. Everybody knows this actually. Enough. Start with you do little and your mouth become dry. Now what you have to do is think of delicious food and collect saliva and swallow that. Okay, again, once again. You can keep like this, but you can see my belly here. You can see the dog stomach, how it will breathe. Okay. As much as you can. Relax. Sometimes you may get giddiness. Stop there. Don't force. And relax. Close your eyes. Okay. Now, get saliva in the mouth, jollu, then swallow. Okay, once again. Relax. So I have explained
why we should collect saliva and swallow. All our wounds in the stomach will be healed by the salivary gland secretion. And this veterinary animals, when they get hurt with their body, they don't go to any veterinary hospital. Just by nicking their tongue, the wound will be cleared and it will be cured. Similarly, when I do this exercise, blood circulation will take place here and the good blood circulation will be there. Now what I do after this, I get saliva and swallow that. It will go and sit on the wounds, whatever may be. It may be gastric ulcer, duodenal ulcer, peptic ulcer. Don't worry. Just we call this as a wound. Just like if the wound is there, if some masala is poured on that, what happens? You will get burning sensation. Similarly, when the wound is from the food pipe, it may be. This we call it as esophagitis in the food pipe. Then it goes in the stomach and in the duodenum, wherever we get. There, when we eat chilli food, spicy food, why we get, most of the people, they say that if I eat, I will get this burning sensation, watering in the mouth, and all these things, and difficulty in swallowing the food or whatever may be, and stomach pain, finally. All these things will occur. And this is also again psychosomatic diseases. So this is very good. Every day, those who have gastric, they should practice every day. Even for everybody, everything, it is very good for constipation, indigestion, and for everything, it's really good. ನಮ್ಮಲ್ಲಿ ಹೇಳ್ತಾರೆ, ಏನೋ ನಾಯಿ ತಿನ್ನಂಗೆ ತಿಂತೀಯ ಅಂತ. ನಾಯಿ ಹಂಗೆ ತಿನ್ನುತ್ತೆ, ತಿಂದು ಬಂದು ಇದನ್ನು ಮಾಡಿಬಿಡುತ್ತೆ, ಎಲ್ಲ ಜೀರ್ಣ ಆಗ್ಬಿಡುತ್ತೆ. ನೋಡ್ರಿ ಹೆಂಗಿರುತ್ತೆ ಇದು. ಇಷ್ಟು ಮಾಡಿಬಿಡಿ, indigestion, food, wrong food, wrong digestion, indigestion, over digestion, undigestion, ಎಲ್ಲ ರೆಕ್ಟಿಫೈ ಆಗ್ಬಿಡುತ್ತೆ. ನಾವು ನೋಡಿದ್ವಿ, ನಮಗೆ ಕಾರಣ ಬರೋದು ಬ್ರೈನ್ ಅಲ್ಲಿ ಏರುಪೇರಾಗುತ್ತೆ. ಸುಖ ದುಃಖಗಳು, ದುಃಖ ಏರುಪೇರು, ಬ್ರೈನ್. ಇವಾಗ ಕರೋನಾ ಭಯ, ಹಾಗೆ ಇವುಗಳೆಲ್ಲ ಭಯಗಳು ಬಂದಾಗ ಅದು ಹಾಗೇ ಕೆಳಗೆ ಕೆಳಿಯುತ್ತೆ. ನನ್ನ ರೆಸ್ಪಿರೇಟರಿ ಇದರ ಮೇಲೆ ಚೇಂಜ್ ಆಗುತ್ತೆ, ನನ್ನ ಉಸಿರಾಟ ಜೋರಾಗುತ್ತೆ. ಉಸಿರಾಟ ಜೋರಾಗಿದ್ದು ಅದು ಹಾಗೆ ಡೈಜೆಸ್ಟಿವ್ ಟ್ರ್ಯಾಕ್ಟ್ ಮೇಲೆ ಅದರ ಎಫೆಕ್ಟ್ ಆಗುತ್ತೆ. ಅಲ್ಲಿ ರಾಂಗ್ ಡೈಜೆಷನ್, ಓವರ್ ಡೈಜೆಷನ್ ಅಂಡ್ ಇಂಡೈಜೆಷನ್ ಇವೆಲ್ಲ ಆಗ್ಬಹುದು. ಯಾವಾಗ ಇದಾಗುತ್ತೋ ನೆಕ್ಸ್ಟ್ ಬೇರೆ ದೇಹದಲ್ಲಿ ನಮ್ಮ ಕಾಯಿಲೆಗಳು ಕಾಣಿಸ್ಕೊಳುತ್ತೆ. ಮೇ ಬಿ ಸಕ್ಕರೆ ಕಾಯಿಲೆ, ಅಥವಾ ಹಾರ್ಟ್ಗೆ ಸಂಬಂಧಪಟ್ಟರೆ ಬ್ಲಡ್ ಪ್ರೆಷರು, ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಹೀಗೆ ಈ ಥರದ್ದೆಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಯೋಗ ಇಸ್ ದಿ ಕಂಪ್ಲೀಟ್ ಹೋಲಿಸ್ಟಿಕ್ ಅಪ್ರೋಚ್ ಫಾರ್ ಆಲ್ ಡಿಸೀಸಸ್. ಈ ಥರ ನಿಮ್ಗೆ ಯಾವ ಎಕ್ಸರ್ಸೈಸ್ನಲ್ಲೂ ಸಿಗಲ್ಲ. ಯು ಡೂ ಬುಲ್ ವರ್ಕರ್, ಜಿಮ್ ಆರ್ ರನ್ನಿಂಗ್, swimming, whatever may be, aerobic, or in America there are a lot of other exercises are there. I will tell you, nothing like yoga. Nothing like yoga. And it is already proved actually. So why can't we adopt this? God has given 24 hours in our life. Why can't we spare just 1 hour for our good health? See that you spend 1 hour and you live up to 70 years, 80 years, 90 years. You live a very happy life. You eat whatever you can digest and you can do, and you will be active, energetic, enthusiastic, and you don't feel that I am aged. My age is 70 years. I did not felt any time that I am 70 years. Even I feel I am less than 20 years. And so this because of yoga. And please, everybody, don't leave. Do practice yoga every day. Just 1 hour is sufficient. Okay, sorry. And today we have given theoretical session. Now we will do one more exercise.
And Baddha Konasana. This is very good for ladies. And this video. Initially, we do some of the other exercise. Like stretch. Before we go into sitting posture, this is very okay. Then this we call it as Baddha Konasana. Interlock with your hands. Then you pull your heels close to your body. Sit erect, not collapsing. Erect. Then do here action. This is for ladies, gents, for uterus prolapse, menstrual problem, menopausal problem, deliveries. For everything, it's really good. Okay, next. Breathe in, breathe out and bend forward. Dve, Treni, Chatvari, 10. Breathe in and come up. Good. So this is a relaxation. Okay. Now, one more exercise for sugar complaint. Diabetes is so common. Now this, all sitting postures, we do it from the Sthiti. Sit erect. This is Sthiti Tadasana. Now, fold your left leg. Like this. If you want both hands, pull your leg, let your thigh presses the abdomen for the pancreas area. Now what you have to do, breathe in and lift your left hand, take it back just behind the vertebrae, then you give a twist. This is very simple exercise. Normal, this is final posture. Treni, Chatvari, Panch. In the final posture, normal breathing, smile on the face, and relax the other parts of the body. Okay, now come back. Breathe in and come back. Now on the other side. Now let us do on the other side. Fold your right leg. Interlock. Now the right hand breathe in and lift. Keep just backbone. Twist your and through your right shoulder, try to look at the back. Normal breathing here. Smile. Relax the other parts of the body. Treni, Chatvari, Pancha. Again, breathe in, come up. Okay, good. So, one more. Janu Shirasasana. Titi. In the first step, fold your left leg. Right leg should be straight. Sometimes it goes like this. Stretch it, bring it nicely. Then hands on either side of the body. Breathe in and lift. And here our hands will go. Stretch it and pull it here. Then bend from the waist again like Surya Namaskar. Then you can bend maximum.
त्रीणि चत्वारि पञ्च. Again, breathe in and come back. Breath out. Relax. Now on the other side. The right side now. Fold your right leg. Hands on either side of the body. Breathe in and lift your hands. Breath out and bend. Pancha. Breathe in and lift. Breath out. Relax. So this is relaxing posture. This is relaxing. All the sitting postures stay relaxed like this. Okay? Yes. Now we will go to Shavasana. And Shavasana is very, very important. As we know that all our psychosomatic diseases are because of the mind. If we don't give Shavasana, there is not much use. So we should give Shavasana. It's a compulsory. Even if you want to do 3 times or 4 times, no harm. Before going to bed also you can do Shavasana and you can go. So just lie down on relaxation, Shavasana or dead body posture. ಪ್ರಾಬ್ಲಮ್ಮು, ಹಾರ್ಟ್ ಅಟ್ಯಾಕು, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು, ಜಾಯಿಂಟ್ ಪೇನ್ಸು ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಮನಸ್ಸು ಶಾಂತವಾಗಿರುತ್ತೆ, ನೆಮ್ಮದಿಯಿಂದ ಇರುತ್ತೆ. ಈಗ ಕೈ ಕಾಲು ತಲೆಗಳನ್ನು ಅಲ್ಲಾಡಿಸಿ, ಇದು ಮಲಗಿಕೊಂಡು ಮಾಡುವುದು. ಕೈ ಕಾಲುಗಳನ್ನ ಚೆನ್ನಾಗಿ ಅಲ್ಲಾಡಿಸಿ, ತಲೆ ಅಲ್ಲಾಡಿಸಿ, ಸೊಂಟ ಕುಂಡಿಗಳನ್ನ ಚೆನ್ನಾಗಿ ಅಲ್ಲಾಡಿಸಿ ನೆಲದ ಮೇಲೆ ಕುಸಿದು ಬಿಡಿ. ಕಾಲುಗಳು ದೂರ ಇರಲಿ, ಕೈಗಳು ದೂರ ಇರಲಿ ದೇಹದಿಂದ, ಹಸ್ತಗಳು ಆಕಾಶ ನೋಡ್ತಾ ಇರಲಿ. ನಿಮ್ಮ ತಲೆನ ಎಡಕ್ಕೋ ಬಲಕ್ಕೋ ಮಧ್ಯಕ್ಕೋ ಇಟ್ಟು ದೇಹವನ್ನು ಪೂರ್ತಿ ಸಡಿಲಿಸಿ ನೆಲದ ಮೇಲೆ ಕುಸಿದು ಬಿಟ್ಬಿಡಿ. ಈಗ ಕಣ್ಣುಗಳನ್ನ ಮುಚ್ಕೋಬೇಕು. ಈಗ ನಿಮ್ಮ ದೇಹದ ಯಾವುದೇ ಭಾಗವನ್ನು ಅಲ್ಲಾಡಿಸಬಾರದು. ಮಾನಸಿಕವಾಗಿ ಆ ದೇಹದ ಭಾಗವನ್ನು ಸಡಿಲಿಸಿ ನೆಲದ ಮೇಲೆ ಕುಸಿದು ಬಿಟ್ಟು ವಿಶ್ರಾಂತಿ ಕೊಡುವುದಕ್ಕೆ ಪ್ರಯತ್ನ ಮಾಡಬೇಕು. ಈಗ ನಾನು ಹೇಳೋದನ್ನು ಗಮನಿಸ್ತಾ ನಿಮ್ಮ ಮನಸ್ಸನ್ನು ಆ ಜಾಗಕ್ಕೆ ತಂದು ಆ ದೇಹದ ಆ ಭಾಗವನ್ನು ಸಡಿಲಿಸಿ ನೆಲದ ಮೇಲೆ ಕುಸಿದು ಬಿಡುವುದಕ್ಕೆ ಪ್ರಯತ್ನ ಮಾಡಿ. ದಣಿದಿರುವ ನಿಮ್ಮ ದೇಹ ಮತ್ತು ಮನಸ್ಸಿಗೆ ವಿಶ್ರಾಂತಿ ಕೊಡುವ ಆಸನ ವಿಶ್ರಾಮಾಸನ. ದೇಹದ ಒಂದೊಂದೇ ಭಾಗವನ್ನು ಸಡಿಲಿಸುತ್ತಾ ಬರೋಣ. ಮೊದಲಿಗೆ ನಿಮ್ಮ ಮನಸ್ಸನ್ನು ಪಾದದ ಕಡೆ ತನ್ನಿ. ಪಾದದ 10 ಬೆರಳುಗಳನ್ನು ಒಂದೊಂದನ್ನಾಗಿ ಸಡಿಲಿಸುತ್ತಾ ನೆಲದ ಮೇಲೆ ಕುಸಿದು ಬಿಟ್ಟುಬಿಡಿ. ಪಾದದ ಕೆಳಗಿನ ಭಾಗ, ಮೇಲಿನ ಭಾಗ, ಪಾದದ ಕೀಲು, ಆಂಕಲ್ ಜಾಯಿಂಟ್ ವಿಶ್ರಾಂತಿಗೊಳಿಸಿ ನೆಲದ ಮೇಲೆ ಕುಸಿದು ಬಿಟ್ಬಿಡಿ. ಇನ್ನೂ ಮೇಲಕ್ಕೆ ಬನ್ನಿ. ಎಡ ಮತ್ತು ಬಲಭಾಗದಲ್ಲಿರುವ ಆಂಕಲ್ ಜಾಯಿಂಟ್ಸ್, ಮೀನಖಂಡಗಳು, ಕಾಫ್ ಮಸಲ್ಸ್, ಮಂಡಿ ಚಿಪ್ಪುಗಳು, ಕೆಳಗಿನ ತೊಡೆ, ಮಧ್ಯದ ತೊಡೆ, ಮೇಲಿನ ತೊಡೆ, ತೊಡೆಯ ಮಾಂಸಖಂಡಗಳು, ತೊಡೆಯ ಕೀಲುಗಳು, ಹಿಪ್ ಜಾಯಿಂಟ್ ವಿಶ್ರಾಂತಿಗೊಳಿಸಿ. ಸೊಂಟದ ಎಡ ಪ್ರದಕ್ಷಿಣೆ ಬಲ ಪ್ರದಕ್ಷಿಣೆ ಹಾಕಿ ನಿಮ್ಮ ಕುಂಡಿಗಳು, ಬಟಕ್ಸ್ ನೆಲದ ಮೇಲೆ ಕುಸಿದು ಬಿದ್ದಿದೆ, ಪೂರ್ಣವಾಗಿ ಮರೆತು ಬಿಡಿ. ಈಗ ನಿಮ್ಮ ದೇಹದ ಕೆಳಗಿನ ಭಾಗ ಪೂರ್ಣವಾಗಿ ಸಡಿಲವಾಗಿ ನೆಲದ ಮೇಲೆ ಕುಸಿದು ಬಿದ್ದಿದೆ, ಶವದ ಹಾಗೆ. ಮರ್ತ್ಬಿಡಿ.
ಪೂರ್ಣವಾಗಿ ಮರೆತು ಬಿಡಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಮನಸ್ಸನ್ನು ಇನ್ನು ಮೇಲಕ್ಕೆ ತನ್ನಿ, ಹೊಟ್ಟೆ ಕಡೆ ತನ್ನಿ. ಕೆಳಗಿನ ಹೊಟ್ಟೆ, ಮಧ್ಯದ ಹೊಟ್ಟೆ, ಮೇಲಿನ ಹೊಟ್ಟೆ, ಹೊಟ್ಟೆಯ ಮಾಂಸಖಂಡಗಳು, ಹೊಕ್ಕಳು, ಹೊಕ್ಕಳಿನಲ್ಲಿ ಒಳಗಡೆ ನುಗ್ಗುತ್ತಾ ಅಲ್ಲಿರುವ ಮುಖ್ಯವಾದ ಅಂಗಗಳು ಉದರ, ಚಿಕ್ಕ ಕರುಳು, ದೊಡ್ಡ ಕರುಳು, ಹಿಂಗರುಳು, ಮುಂಗರುಳು, ಬಾಲಕರುಳು, ಅಪೆಂಡಿಕ್ಸ್, ಲಿವರ್, ಸ್ಪ್ಲೀನ್, ಕಿಡ್ನೀಸ್, ಯೂರಿನರಿ ಬ್ಲಾಡರ್, ಎಕ್ಸೆಟ್ರಾ ಎಕ್ಸೆಟ್ರಾ. ಇವುಗಳನ್ನು ನೋಡಿಕೊಂಡು ನಿಮ್ಮ ಹೊಟ್ಟೆಯ ಚೀಲದಲ್ಲಿ ಕುಸಿದು ಬಿಟ್ಟು ಹೊಕ್ಕಳಿಂದ ಹೊರಗಡೆ ಬಂದು ಮರ್ತು ಬಿಡಿ. ಈಗ ನಿಮ್ಮ ಮನಸ್ಸನ್ನು ಎದೆ ಕಡೆ ತನ್ನಿ. ಎದೆಯ ಮಾಂಸಖಂಡಗಳು, ಎದೆಯ ಮೂಳೆಗಳು. ಈಗ ಎದೆಯ ಗೂಡಿನ ಒಳಗಡೆ ಇರುವ ಮುಖ್ಯವಾದ ಅಂಗಗಳು, ಎಡ ಮತ್ತು ಬಲಭಾಗದಲ್ಲಿರುವ ಶ್ವಾಸಕೋಶಗಳು, ಲಂಗ್ಸ್, ಅವೆರಡರ ಮಧ್ಯೆ ಇರುವ ಹೃದಯ ಕೋಶ, ಹಾರ್ಟ್, ವಿಶ್ರಾಂತಿಗೊಳಿಸಿ, ಮರ್ತು ಬಿಡಿ. ಈಗ ನಿಮ್ಮ ಮನಸ್ಸನ್ನು ಕೈಗಳ ಕಡೆ ತನ್ನಿ. ಕೈಗಳ 10 ಬೆರಳುಗಳನ್ನು ಸಡಿಲಿಸಿ. ಕೈಗಳ ಮುಂಭಾಗ, ಹಿಂಭಾಗ, ಮಣಿಕಟ್ಟು, ರಿಸ್ಟ್ ಜಾಯಿಂಟ್, ಕೆಳಗಿನ ತೋಳು, ಮೇಲಿನ ತೋಳು, ಅವೆರಡರ ಮಧ್ಯೆ ಇರುವ ಕೀಲು, ಎಲ್ಬೋ ಜಾಯಿಂಟ್, ತೋಳಿನ ಮೇಲ್ಭಾಗದ ಕೀಲು, ಶೋಲ್ಡರ್ ಜಾಯಿಂಟ್, ಶೋಲ್ಡರ್ ಬ್ಲೇಡ್ಸ್, ವಿಶ್ರಾಂತಿಗೊಳಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್. ಈಗ ನಿಮ್ಮ ಮನಸ್ಸನ್ನು ಕತ್ತಿನ ಮುಂಭಾಗದಲ್ಲಿ ಅನ್ನನಾಳ, ಶ್ವಾಸನಾಳ, ಧ್ವನಿಪೆಟ್ಟಿಗೆ, ಥೈರಾಯ್ಡ್ ಗ್ರಂಥಿ, ಅದನ್ನು ಸೂಕ್ಷ್ಮವಾಗಿ ಮುಚ್ಚಿರುವ ಮಾಂಸದ ಹೊದಿಕೆ ಮತ್ತು ಚರ್ಮದ ಹೊದಿಕೆ, ವಿಶ್ರಾಂತಿಗೊಳಿಸಿ. ಕತ್ತಿನ ಹಿಂಭಾಗದಲ್ಲಿ 72 ಲಕ್ಷ ನಾಡಿಗಳ ಸಂಗಮ, ಜಂಕ್ಷನ್ ಬಾಕ್ಸ್, ವಿಶ್ರಾಂತಿಗೊಳಿಸಿ. ಈಗ ನಿಮ್ಮ ತಲೆಯ ಹಿಂಭಾಗ ಜಮಖಾನದ ಮೇಲೆ ಒತ್ತುತ್ತಾ ಇದೆ, ವಿಶ್ರಾಂತಿಗೊಳಿಸಿ. ತಲೆಯ ಮಧ್ಯಭಾಗ, ನಡುನತ್ತಿ, ಬ್ರಹ್ಮಕಪಾಲ, ಬ್ರಹ್ಮರಂಧ್ರ, ತ್ರಿಪುಟಿ, ಸಹಸ್ರಾರು ಕಮಲವಿರುವ ಜಾಗ, ಸನ್ಯಾಸಿಗಳಿಗೆ, ಋಷಿಮುನಿಗಳಿಗೆ ಪ್ರಾಣ ಹೋಗುವ ಜಾಗ, ವಿಶ್ರಾಂತಿಗೊಳಿಸಿ. ಹಣೆ ಕಡೆ ಬನ್ನಿ. ಹಣೆಯಲ್ಲಿರುವ ಸುಕ್ಕನ್ನು ಹೋಗಲಾಡಿಸಿ. ಹೇ ಮಾಂಸಖಂಡಗಳೇ, ಸಡಿಲವಾಗು. ಅಲ್ಲಿ ಬರೆದಿರುವ ಬ್ರಹ್ಮಲಿಪಿ, ವಿಧಿಲಿಖಿತ, ಲಲಾಟ ಲಿಪಿತಗಳನ್ನು ಓದಿಕೊಂಡು ಪೂರ್ಣವಾಗಿ ಮರೆತು ಬಿಡಿ. ಕಣ್ಣುಗಳನ್ನು ಸಡಿಲಿಸಿ. ಕಣ್ಣು, ಕಣ್ಣಿನ ಗುಡ್ಡೆಗಳು, ರೆಪ್ಪೆಗಳು, ಪೇಶಿಗಳು, ಉಬ್ಬುಗಳು, ಆ 2 ಉಬ್ಬುಗಳ ಮಧ್ಯೆ ಇರುವ ಜಾಗ, ಆಜ್ಞಾಚಕ್ರ, ಕುಂಕುಮದ ಬೊಟ್ಟು ಇಡುವ ಸ್ಥಳ, ವಿಶ್ರಾಂತಿಗೊಳಿಸಿ. ಕಿವಿಗಳನ್ನು ಸಡಿಲಿಸಿ. ಮೂಗಿನ ಹೊಳ್ಳೆಗಳನ್ನು ಸಡಿಲಿಸಿ. ಸೋಹಂ, ಸೋಹಂ. ಒಳ್ಳೆಯ ಗಾಳಿ ನಮ್ಮ ದೇಹವನ್ನು ಪ್ರವೇಶಿಸುತ್ತಾ ತನ್ನ ಜೊತೆಯಲ್ಲಿ ಒಳ್ಳೆಯ ಗುಣಗಳು, ದೈವಿ ಗುಣಗಳು, ಪ್ರೀತಿ, ವಾತ್ಸಲ್ಯ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ, ದಯೆ, ಮೈತ್ರಿ, ಸರ್ವೇ ಭವಂತು ಸುಖಿನಃ, ಇವುಗಳನ್ನ ತುಂಬಿಕೊಳ್ಳಿ. ಹಮ್ಮಂತ ಕೆಟ್ಟ ಗಾಳಿ ಹೊರಗಡೆ ಹಾಕ್ತಾ ಅದರ ಜೊತೆಯಲ್ಲಿ ಕೆಟ್ಟ ಗುಣಗಳು, ಅಸುರಿ ಗುಣಗಳು, ರಾಕ್ಷಸಿ ಗುಣಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಹೊರಗಡೆ ಹಾಕಿ. ಈಗ ಮೇಲಿನ ತುಟಿ, ಕೆಳಗಿನ ತುಟಿಗಳಿಗೆ ವಿಶ್ರಾಂತಿ ಕೊಡಿ. ಬಾಯಿಯ ಒಳಗಡೆ ನುಗ್ಗಿ ಚಾಚಿ ಮಲಗಿರುವ 30 ದೊಡ್ಡ ನಾಲಿಗೆ, ಕಿರುನಾಲಿಗೆ, 32 ಹಲ್ಲುಗಳನ್ನು ನೋಡಿಕೊಂಡು ಶುಭ್ರಗೊಳಿಸಿ ನಿಮ್ಮ ಬಾಯಿಯ ಚೀಲದಿಂದ ಹೊರಗಡೆ ಬನ್ನಿ. ಗಲ್ಲದ ಮಾಂಸಖಂಡಗಳಿಗೆ ವಿಶ್ರಾಂತಿ ಕೊಡಿ.
ಈಗ ನಿಮ್ಮ ಮುಖದ ಪೂರ್ಣ ಮಾಂಸಖಂಡಗಳನ್ನು ಸಡಿಲಿಸಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ಚಾಚಿ ಮಲಗಿರುವ ಬೆನ್ನು ಮೂಳೆಯನ್ನು ಒಂದೊಂದನ್ನಾಗಿ ಸಡಿಲಿಸುತ್ತಾ ನೆಲದ ಮೇಲೆ ಕುಸಿದು ಬಿಡಿ. 33 ಬೆನ್ನು ಮೂಳೆಗಳನ್ನು ಸಡಿಲಿಸಿ ನೆಲದ ಮೇಲೆ ಕುಸಿದು ಬಿಟ್ಬಿಡಿ. ಅದರ ಸುತ್ತಮುತ್ತಲೂ ಇರುವ ಮಾಂಸಖಂಡಗಳು, ಪೇಶಿಗಳು, ನರನಾಡಿಗಳಿಗೆ ವಿಶ್ರಾಂತಿ ಕೊಡಿ. ಮೇರುದಂಡ, ಮೀನಾದಂಡ, ಸ್ಪೈನಲ್ ಕಾರ್ಡ್, ವರ್ಟಿಬ್ರಲ್ ಕಾಲಮೆನ್, ಗಂಗಾ ಯಮುನಾ ಸರಸ್ವತಿ, ಸೂರ್ಯ ಚಂದ್ರ ಅಗ್ನಿ, ಇಡ ಪಿಂಗಳ ಸುಷುಮ್ನಾ ನಾಡಿಗಳನ್ನು ನೋಡಿಕೊಂಡು ಶುಭ್ರಗೊಳಿಸಿ ನಿಮ್ಮ ದೇಹದಲ್ಲಿ ಕುಸಿದು ಬಿಟ್ಟು ಮರ್ತ್ಬಿಡಿ. ರಿಲ್ಯಾಕ್ಸ್. ಈಗ ನಿಮ್ಮ ದೇಹದ ಪ್ರತಿಯೊಂದು ಭಾಗವೂ ಸಡಿಲವಾಗಿದೆ. ಈಗ ನಿಮ್ಮ ದೇಹದ ಪ್ರತಿಯೊಂದು ಭಾಗವೂ ಸಡಿಲವಾಗಿ ವಿಶ್ರಾಂತಿ ಪಡೆಯುತ್ತಿದೆ. ಈಗ ನಿಮ್ಮ ದೇಹವು ಹಗುರವಾಗಿದೆ, ಹಕ್ಕಿಗಳ ಹಾಗೆ ಹಾರಾಡುವ ಹಾಗಾಗುತ್ತಿದೆ. ಈಗ ನಿಮ್ಮ ದೇಹ ಮತ್ತು ಮನಸ್ಸು ಸಮತೋಲನದಲ್ಲಿದೆ. ನಿಮ್ಮ ಹೃದಯದ ಬಡಿತವು ನಿಧಾನವಾಗಿದೆ. ನಿಮ್ಮ ಮನಸ್ಸು ಶಾಂತವಾಗಿದೆ, ಪ್ರಶಾಂತವಾಗಿದೆ, ಆನಂದ ಸಾಗರದಲ್ಲಿ ಮುಳುಗಿ ತೇಲುತ್ತಿದೆ. ಇಂಥ ಶಾಂತವಾದ ಮನಸ್ಸಿಗೆ ನಾವು ಯಾರು ಅನ್ನುವುದನ್ನು ತಿಳಿಸೋಣ. ನಾವು ದೇಹವಲ್ಲ, ಮನಸ್ಸಲ್ಲ, ಬುದ್ಧಿ, ಚಿತ್ತ, ಅಹಂಕಾರಗಳಲ್ಲ. ವಿ ಆರ್ ನಾಟ್ ದಿಸ್ ಬಾಡಿ, ಮೈಂಡ್ ಅಂಡ್ ಇಂಟಲೆಕ್ಟ್. ಮತ್ತೆ ನಾವು ಯಾರು? ದೇಹದ ಒಳಗಡೆ ಇರುವ ಶಕ್ತಿ, ಚೈತನ್ಯ, ಆತ್ಮಸ್ವರೂಪ, ಸಚ್ಚಿದಾನಂದ ಸ್ವರೂಪ, ಆನಂದ ಸ್ವರೂಪ. ಅದೇ ನಮ್ಮ ನಿಜವಾದ ಸ್ವರೂಪ, ಅದೇ ನಾವು. ಓಂಕಾರದ ತರಂಗಗಳು ನಿಮ್ಮ ದೇಹದ ಪ್ರತಿಯೊಂದು ನರನಾಡಿಗಳಲ್ಲಿಯೂ ಹರಿಯುತ್ತಿದೆ ಅಂತ ಭಾವನೆ ಮಾಡಿ. The vibrations of Omkara are flowing throughout the body. The vibrations of Omkara are flowing throughout the body. Now you are completely relaxed and collapsed on the ground. Now you are completely relaxed. Your body and mind and intellect are completely relaxed. Relax. Mukam karoti vachalam pangum langayate girim ಯತ್ಕೃಪಾತಮಹಂ ವಂದೇ ಪರಮಾನಂದಸಾಗರಂ ಜ್ಞಾನಾಂಜನಶಲಾಕಯಾ ಚಕ್ಷುರುಂ ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ಸಚ್ಚಿದಾನಂದ
ಸಚ್ಚಿದಾನಂದ ಗುರು ಸಚ್ಚಿದಾನಂದ ಸಚ್ಚಿದಾನಂದ ಗುರು ಸಚ್ಚಿದಾನಂದ ಓಂ ಗುರು ಜಯ ಗುರು ಸಚ್ಚಿದಾನಂದ ಸಚ್ಚಿದಾನಂದ ಗುರು ಸಚ್ಚಿದಾನಂದ. ಸಾರಿ, ಕರೆಂಟ್ ಹೋಗ್ಬಿಟ್ಟು ಬ್ಯಾಟ್ರಿ ಇದಾಗ್ಬಿಟ್ಟು ಆಯ್ತು. ಓಕೆ ಓಕೆ, ಕ್ಲೋಸ್ ಮಾಡೋಣ.